ನಿಮಗೆ ಕಥೆ ಎಲ್ಲ ಇಷ್ಟ ಅಂತ ಹೇಳಿದಿರಲ್ವ. ಇವತ್ತು ನಾವು ಮಹಾಭಾರತದಲ್ಲಿ ಬಂದಿರತಕ್ಕಂತಹ ಒಂದು ಕಥೆಯನ್ನು ನೋಡೋಣ. ಮಹಾಭಾರತವನ್ನು ರಚನೆ ಮಾಡಿದವರು ಯಾರು ಗೊತ್ತಾ ನಿಮಗೆ? ಗೊತ್ತಾ? ವೇದವ್ಯಾಸ ದೇವರು. ಅವರು ಮಹಾಭಾರತ 18 ಪುರಾಣಗಳನ್ನು ಕೂಡ ಅವರೇ ರಚನೆ ಮಾಡಿದ್ದು. ಮಹಾಭಾರತದಲ್ಲಿ ಒಟ್ಟು 18 ಪರ್ವಗಳಿದೆ. ಎಷ್ಟು ಪರ್ವಗಳಿದೆ? 18 ಪರ್ವಗಳು. ಅದರಲ್ಲಿ ಒಂದು ಅನುಶಾಸನ ಪರ್ವ ಅಂತ. ಅಲ್ಲಿ ಮಹಾಭಾರತಗಳು ಏನು ಗೊತ್ತಾ, ಕಥೆಗಳ ಸಾಗರ. ಅದು ಸಾಗರ ಅಂದರೆ ಏನು ನೋಡಿದ್ದೀರಲ್ವ ನೀವು? ಸಾಗರ ಎಷ್ಟು ನೋಡಿದರೂ ಅದು ಮುಗಿಯೋದೇ ಇಲ್ಲ ನಮಗೆ. ಹಾಗೆಯೇ ಮಹಾಭಾರತದಲ್ಲಿ ಎಷ್ಟು ಕಥೆಗಳು ಕೇಳಿದ್ರೂ ಕೂಡ ಅದು ಮುಗಿಯೋದೇ ಇಲ್ಲ. ಅಷ್ಟು ಕಥೆಗಳು ನಮಗೆ ಮಹಾಭಾರತದಲ್ಲಿ ಸಿಗುತ್ತೆ. ಅದರಲ್ಲಿ ತುಂಬ ಚೆನ್ನಾಗಿರೋ ಒಂದು ಕಥೆಯನ್ನು ಹೇಳ್ತೀನಿ ನಾನು, ಓಕೆನಾ? ಅಷ್ಟೇ ಅಲ್ಲ, ಈ ಕಥೆ ಏನು ಗೊತ್ತಾ, ಒಂದು ಮಾರಲ್ ಇದೆ ಈ ಕಥೆಯಲ್ಲಿ. ಏನು ಗೊತ್ತಾ, ದೊಡ್ಡವರೆಲ್ಲ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಕುರುಭೂತ ದಯಾ ನಿತ್ಯಂ ಅಂತ ಹೇಳಿದರೆ, ಪ್ರತಿಯೊಬ್ಬರಲ್ಲಿಯೂ ಕೂಡ ನಾವು ದಯೆಯನ್ನು ತೋರಿಸಬೇಕು. ದಯೆಯನ್ನು ಅಂತ ಹೇಳಿದರೆ ಅವ್ರನ್ನೆಲ್ಲರನ್ನೂ ಕೂಡ ನಮ್ಮ ಥರ ಅಂತ ನಾವು ಕಾಣಬೇಕು. ಪ್ರಾಣಿಗಳು, ಹಸುಗಳು, ಕಷ್ಟದಲ್ಲಿದ್ದವರು ಎಲ್ಲರಲ್ಲಿಯೂ ಕೂಡ ನಾವು ಪ್ರೀತಿಯಿಂದ ಕಾಣಬೇಕು. ಅಷ್ಟೇ ಅಲ್ಲ, ಎಲ್ಲರಲ್ಲೂ ದಯೆ ತೋರಬೇಕು. ಅವ್ರು ಚೆನ್ನಾಗಿದ್ದಾಗ ಅವ್ರ ಹತ್ರ ಹೋಗಿ, ಅವ್ರಿಗೆ ಕಷ್ಟ ಆದಾಗ ನಾವು ಅವರಿಂದ ದೂರ ಹೋಗಿಬಿಟ್ರೆ ನಮಗೆಲ್ಲ ವ್ಯಾಲ್ಯೂವೇ ಇರಲ್ಲ ಅಲ್ವಾ? ಅವ್ರ ಕಷ್ಟ ಆಗಲಿ, ದುಃಖ ಆಗಲಿ, ಸುಖ ಆಗಲಿ, ಯಾವಾಗಲೂ ಅವ್ರ ಜೊತೆಯಾಗಿರಬೇಕು ಅಂತ. ಯಾಕೆ ಅಂದರೆ ನೋಡಿ, ದೇವರು ಸೃಷ್ಟಿ ಮಾಡಿದ್ದಾನಲ್ವ, ಎಲ್ಲ ಸೃಷ್ಟಿಗಳಿಗಂತಲೂ ಮನುಷ್ಯನಿಗೆ ಬುದ್ಧಿ, ವಿವೇಕ ಅದನ್ನೆಲ್ಲನೂ ಕೊಟ್ಟಿದ್ದಾನೆ. ಹೇಗಿರಬೇಕು ಅನ್ನೋದನ್ನು ಕೂಡ ದೇವರು ತಿಳಿಸಿದ್ದಾನೆ. ಆದರೆ ನಾವೇ ಮಾಡಲ್ಲ, ಪ್ರಾಣಿಗಳೆಲ್ಲವೂ ಕೂಡ ಮಾಡುತ್ತೆ. ಅದಕ್ಕೆ ವೇದವ್ಯಾಸರು ಒಂದು ಅನುಶಾಸನ ಪರ್ವದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಏನು ಗೊತ್ತಾ, ಅವರು ಹೇಳಿದರು, ನಾವೆಲ್ಲರಲ್ಲಿ ದಯೆಯನ್ನು ತೋರಿಸಬೇಕು. ಹೇಗೆ ಅಂದರೆ, ಒಂದು ಏನಾಗಿತ್ತು ಅಂತ ಹೇಳಿದರೆ, ಕಾಶಿ ಅಂತ ಒಂದು ಪಟ್ಟಣ ಗೊತ್ತಲ್ವ? ಕಾಶಿ ನಿಮಗೆ? ಓಕೆ. ಆ ಈ ಪಟ್ಟಣದ ಹತ್ತಿರ ದೊಡ್ಡದಾಗಿರ್ತಕ್ಕಂತಹ ಕಾಡು. ಎಷ್ಟು ದೊಡ್ಡದು ಆಗಿತ್ತು ಅಷ್ಟೇ ಅಲ್ಲ, ಸುಂದರವಾಗಿತ್ತು ಕಾಡು. ಎಷ್ಟು ಸುಂದರವಾಗಿತ್ತು ಅಂತ ಹೇಳಿದರೆ, ಆ ಕಾಡಿನಲ್ಲಿ ಹಸಿರಾದಂತಹ ದೊಡ್ಡ ದೊಡ್ಡ ಮರಗಳು, ವಿಶೇಷವಾದಂತಹ ಪಕ್ಷಿಗಳು ಆ ಕಾಡಿನಲ್ಲಿ. ಎಷ್ಟು ವಿಶೇಷ ಅಂತ ಹೇಳಿದರೆ, ಬೇರೆ ಯಾವ ಕಾಡಿನಲ್ಲೂ ಎಲ್ಲೂ ನೋಡಲು ಸಿಗಲಾಗದಂತಹ ಪಕ್ಷಿಗಳು ಆ ಕಾಡಿನಲ್ಲೆಲ್ಲ ಸಿಗ್ತಾಯಿತ್ತು. ಅಷ್ಟೇನಲ್ಲ, ವಿಶೇಷವಾದಂತಹ ಫಲಗಳು ಅಂದರೆ ಹಣ್ಣುಗಳು, ಫ್ರೂಟ್ಸ್, ಒಳ್ಳೊಳ್ಳೆ ಮರಗಳು, ತಂಪು, ಒಳ್ಳೊಳ್ಳೆ ಪ್ರಾಣಿಗಳು. ಎಷ್ಟು ಚೆಂದ ಇತ್ತು ಅಂತ ಹೇಳಿದರೆ, ಆ ಕಾಡಲ್ಲಿ ಹೋದರೆ ಸಾಕು, ನಾವು ವಾಪಸ್ ನಾಡು ಅಂದರೆ ಊರಿಗೆ ಬರಬಾರದು ಅನ್ನೋಷ್ಟು ಖುಷಿ ಆಗ್ತಾಯಿತ್ತು. ಅಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಒಂದು ಮರ ಇತ್ತು. ಮರ ಏನಾಗಿತ್ತು ಅಂತ ಹೇಳಿದರೆ, ಹಣ್ಣುಗಳಿಂದ, ಹೂಗಳಿಂದ ಅಷ್ಟೇ ಅಲ್ಲ, ಅನೇಕ ಪಕ್ಷಿಗಳು ಆ ಮರದಲ್ಲಿ ಅದರ ಕಲರವ ಕೇಳಿಸ್ತಾ ಇತ್ತು. ಕಲರವ ಅಂದರೆ ಆ ಕೂಗೋ ಸೌಂಡ್. ಎಲ್ಲ ಪಕ್ಷಿಗಳು ಎಲ್ಲಾದರೂ ಒಂದು ಹೋಗಿದರೆ ಆ ಮರ ನೋಡಿದ ತಕ್ಷಣವೇ ಅಲ್ಲಿ ಪಕ್ಷಿಗಳ ಕೂಗು, ಹಣ್ಣು, ಹಸಿರಸರಾದಂಥ ಗಿಡ ನೋಡಿದರೆ ಹಾಗೇ ಇತ್ತು. ಆದರೆ ಏನಾಗೋಯ್ತು ಗೊತ್ತಾ, ಒಂದು ದಿವಸ ಬೇಟೆಗಾರನ ಕೆಲಸ ಏನು ಅಂದರೆ, ಅವನು ಕಾಡಿಗೆ ಹೋಗೋದು, ಯಾವುದಾದ್ರೂ ಪ್ರಾಣಿಗಳನ್ನು ಬೇಟೆಯಾಡುವುದು, ಅದನ್ನು ಮಾರುವುದು, ಅದರಿಂದ ಜೀವನ ಮಾಡುವುದು. ಒಂದು ದಿವಸ ಏನಾಗೋಯ್ತು ಅಂತ ಹೇಳಿದರೆ, ಬೇಟೆಯಾಡೋಣ ಅಂತ ಅದೇ ಕಾಡಿಗೆ ಹೋದ. ಬೇಟೆಗೆ ಆಗೆಲ್ಲ ಏನಾಗಿತ್ತು, ಈಗೆಲ್ಲ ವೆಪನ್ಸ್ ಎಲ್ಲ ಸಿಕ್ಬಿಡುತ್ತೆ ಅಲ್ವಾ? ಈಗ ಎಲ್ಲ ಶೂಟ್ ಮಾಡಲಿಕ್ಕೆ ಎಲ್ಲ ಬಂದೂಕುಗಳೆಲ್ಲ ಸಿಗುತ್ತೆ. ಹಾಗೆಲ್ಲ ವೆಪನ್ಸ್ಗಳನ್ನ ಅವರೇ ರೆಡಿ ಮಾಡ್ಕೊಳ್ತಾ ಇದ್ರು. ಒಂದು ಕೋಲಿಗೆ ಎದುರುಗಡೆ ಶಾರ್ಪ್ ಮಾಡ್ಕೊಳ್ತಾ ಇದ್ರು. ಈಗ ಬಾಣಗಳು ಗೊತ್ತಲ್ಲ ನಿಮಗೆ, ಶಾರ್ಪ್ ಮಾಡಿಕೊಂಡು ಅವ್ರೇನು ಮಾಡ್ತಾಯಿದ್ರು ಅಂದರೆ, ಕಬ್ಬಿಣದ ಅದು ಬಾಣನೋ ಅಥವಾ ಕಲ್ಲಿಂದು ಮಾಡಿಕೊಂಡು, ಬರೀ ಬಾಣ ಬಿಟ್ಟರೆ ಕೆಲವು ಪ್ರಾಣಿಗಳಿಗೆ ಸಾಯ್ತಾ ಇರಲಿಲ್ಲ. ಆ ಬಾಣ ಓಡೋಗ್ಬಿಡ್ತಾ ಇತ್ತು, ಎಲ್ಲಾದ್ರೂ ಮರಕ್ಕೆ ತೆಗೆಸ್ಕೊಂಡು ಆ ಬಾಣವನ್ನು ಬಿಟ್ಬಿಡ್ತಾಯಿದ್ರು. ಅದಕ್ಕೆ ಬೇಟೆಗಾರರು ಏನು ಮಾಡ್ತಾಯಿದ್ರು ಗೊತ್ತಾ, ಆ ಬಾಣದ ತುದಿಯಲ್ಲಿ ಪಾಯ್ಸನನ್ನು ಹಚ್ಚಿಬಿಡ್ತಾಯಿದ್ರು. ಆಗ ಯಾಕೆ, ಬಾಣ ಬಿದ್ದ ತಕ್ಷಣವೇ ಆ ಪಾಯ್ಸನ್ನಿಂದ ಅದು ಅಲ್ಲಿ ಸತ್ತೋಗ್ಬಿಡ್ಲಿ, ನಿಂತುಕೊಂಡು ಹೋಗ್ಬಿಡುತ್ತೆ. ಇಲ್ಲಾಂದರೆ ಓಡ್ಕೊಂಡು ಹೋಗ್ಬಿಟ್ರೆ ಬಾಣ ಬಿದ್ರೂ ಅವ್ನು ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಆ ಒಂದು ಉಪಾಯ ಮಾಡಿ ಏನು ಮಾಡ್ತಾಯಿದ್ರು, ಆ ಬೇಟೆಗಾರ ಪಾಯ್ಸನನ್ನು ಹಾಕಿ ಅವನು ಬಿಡ್ತಾ ಇದ್ದ. ಬೇಟೆಗಾರರಿಗೆ ಒಂದು ಕಲೆ ಗೊತ್ತಾ, ಏನು ಅಂದರೆ, ಬಾಣ ಬಿಟ್ಟರೆ ಮಿಸ್ ಆಗುವಂಥ ಚಾನ್ಸೇ ಇರಲ್ಲ.
ಇದರಿಂದ ಒಂದು ನಾವು ನೋಡಿ ಪ್ರತಿಯೊಂದು ಒಂದು ಇನ್ಸಿಡೆಂಟಿಂದ ನಾವು ಒಂದು ತಿಳ್ಕೊಳ್ಬೇಕು. ನೋಡಿ, ಬೇಟೆಗಾರ ಆ ಥರ ಬಾಣ ಬಿಟ್ಟರೆ ಅದು ಬಾಣ ತಪ್ಪಲ್ಲ ಅಂತಂದರೆ ಅವನು ಅಷ್ಟು ಪ್ರಾಕ್ಟೀಸ್ ಮಾಡಿರ್ತಾನೆ. ಮೇಕ್ ಪ್ರಾಕ್ಟೀಸ್ ಇಫ್ ಯಾವುದನ್ನು ಬೇಕಾದರೂ ಕೂಡ ನಾವು ಸಾಧನೆ ಮಾಡ್ಬೋದು ಅಂತ ಅಲ್ವಾ. ಪ್ರಾಕ್ಟೀಸ್ ಮಾಡಿದರೆ ಏನನ್ನು ಬೇಕಾದರೂ ನಾವು ಸಾಧಿಸಬಹುದು ಅನ್ನೋದ್ರಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ಆದರೆ ಏನಾಗುತ್ತೆ ಗೊತ್ತಾ, ಅವನು ಪ್ರತಿದಿನ ಅವನು ಬಿಟ್ಟಂತಹ ಬಾಣ ಗುರಿ ತಪ್ತಾನೇ ಇರಲಿಲ್ಲ ಅವನು. ಆದರೆ ಒಂದು ದಿವಸ ಏನಾಗೋಯ್ತು ಅಂದರೆ ಅವನು ಬಿಟ್ಟಂತಹ ಬಾಣ ಪ್ರಾಣಿ ತಪ್ಸ್ಕೊಂಡು ಬಿಡ್ತು, ಹೋಗಿ ಒಂದು ಮರಕ್ಕೆ ಬಿದ್ದುಬಿಡ್ತು. ಆ ಬಾಣ ಮರಕ್ಕೆ ಬಿದ್ದಾಗ ಏನಾಗೋಯ್ತು ಅಂದರೆ, ಆ ಮರ ಹೇಗಿತ್ತು ಅಂದರೆ ಅಲ್ಲಿ ನೂರಾರು ಸಾವಿರಾರು ಪಕ್ಷಿಗಳು, ಹಣ್ಣು ಹೂವು ಎಲೆ ಗ್ರೀನ್ ದೊಡ್ಡ ಮರ. ಯಾವುದಾದ್ರೂ ಬೇರೆ ಕಾಡಿನಲ್ಲಿರೋ ಪ್ರಾಣಿಗಳು ಆಯಾಸ ಆಯಿತು ಅಂದರೆ, ಅಥವಾ ಯಾರಾದರೂ ಜನರು ಆ ಕಾಡಿನಲ್ಲಿ ಹೋದಾಗ ಆಯಾಸ ಆಯಿತು ಅಂದರೆ ಆ ಮರದ ಕೆಳಗಡೆ ಕೂತ್ಕೊಂಡು ಖುಷಿ ಪಟ್ಕೊಂಡು ಹೋಗ್ತಾ ಇದ್ರು. ಅಂತಹ ಮರ ಅದು. ಆದರೆ ನೋಡಿ ಹೇಗಾಯಿತು ಅಂದರೆ, ಆ ಬೇಟೆಗಾರ ತಾನು ಬಿಟ್ಟಂತಹ ಬಾಣದಿಂದ ಅದು ಪಾಯ್ಸನ್ ಆಗಿ ಮರ ಎಲ್ಲ ಪಾಯ್ಸನ್ ಆಗಿ ಎಲೆಗಳೆಲ್ಲ ಉದುರಿ ಹೋಯಿತು, ಕಾಯೆಲ್ಲ ಬಿದ್ದು ಹೋಯಿತು, ಹಣ್ಣೆಲ್ಲ ಬಿದ್ದು ಹೋಯಿತು. ಮರ ಯಾವಾಗಲೂ ಚೆನ್ನಾಗಿ ಕಾಣೋದೇನು, ಯಾವಾಗ ಹೂವು ಕಾಯಿ ಹಣ್ಣು ಹಸಿರಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಉದಿರು ಹೋದರೆ ಚೆನ್ನಾಗಿರಲ್ಲ. ಇನ್ನೊಂದು ಏನಾಗುತ್ತೆ ಗೊತ್ತಾ, ಆ ಹಣ್ಣು ಹೂವು ಕಾಯಿ ಎಲೆ ಇದ್ದಾಗ ಎಲ್ಲ ಪಕ್ಷಿಗಳು ಬಂದು ಅಲ್ಲಿದ್ವು, ಕೆಳಗಡೆನೂ ಕೆಲವು ಪ್ರಾಣಿಗಳೆಲ್ಲ ಬಂದು ವಾಸ ಮಾಡ್ತಾ ಇದ್ವು. ಯಾವಾಗ ಎಲೆ ಹೂವು ಹಣ್ಣು ಕಾಯಿ ಎಲ್ಲ ಹೋಯ್ತೋ ಅವಾಗ ಏನಾಗ್ಬಿಡ್ತು, ಎಲ್ಲ ಪ್ರಾಣಿಗಳು ಹೋಯ್ತು, ಎಲ್ಲ ಪಕ್ಷಿಗಳು ಹಾರಿ ಹೋದ್ವು. ಇದರಿಂದ ನಾವು ಒಂದು ಪಾಠ ಕಲ್ತ್ಕೋಬೇಕೇನು ಗೊತ್ತಾ, ನಮ್ಮ ಹತ್ರ ಒಳ್ಳೆಯ ಗುಣಗಳೆಲ್ಲ ಇತ್ತು ಅಂದರೆ ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ನಮ್ಮ ಹತ್ರ ಯಾವ ಒಳ್ಳೆ ಗುಣಗಳ ಯಾವುದು ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ನಮ್ಮಿಂದ ದೂರ ಆಗಿ ಹೋಗ್ಬಿಡ್ತಾರೆ ಅಲ್ವಾ. ಆದರೆ ಏನಾಯಿತು ಅಂದರೆ ಆ ಥರ ಎಲ್ಲ ಪಕ್ಷಿಗಳು ಹೋಗ್ಬಿಟ್ವಾ, ಹೋದರೆ ಆದರೆ ಅಲ್ಲಿ ಒಂದು ಪಕ್ಷಿ ಮಾತ್ರ ಹಾಗೇ ಇತ್ತು, ಒಂದು ಗಿಳಿ. ಆ ಗಿಳಿ ಏನಾಗೋಯ್ತು ಅಂದರೆ ಆ ಮರದಲ್ಲಿ ನೆರಳಿಲ್ಲ ಪಾಪ, ಅದಕ್ಕೆ ಬಿಸಿಲು, ಯಾಕೆಂದರೆ ಎಲ್ಲ ಎದುರೋಗಿದೆ. ಹೌದು, ತಿನ್ನಲಿಕ್ಕೆ ಏನಾದರೂ ಹಣ್ಣು ಕೂಡ ಇಲ್ಲ, ಅದಕ್ಕೆ ಹಣ್ಣುಗಳೆಲ್ಲ ಹೋಗ್ಬಿಟ್ಟಿದೆ. ಆದರೆ ಎಲ್ಲ ಪಕ್ಷಿಗಳು ಹೋದರೆ ಗಿಳಿ ಮಾತ್ರ ಇತ್ತು. ಆಗ ಗಿಳಿ ಏನಾಯಿತು, ಅಲ್ಲೇ ಇದ್ದು ಪಾಪ ಸ್ವರ್ಗಿ ಹೋಗ್ತಾ ಇತ್ತು. ಸ್ವರ್ಗಿ ಹೋಗೋದು ಅಂದರೆ ಅದಕ್ಕೆ ಆಗ್ತಾ ಹೋಯಿತು, ಏನು ತಿನ್ನಲಿಕ್ಕಿಲ್ಲ, ಬಿಸಿಲು, ಕಷ್ಟ ಆಗ್ತಾಯಿತ್ತು. ಹಾಗೆ ಇತ್ತು ಅಲ್ವಾ. ಇದ್ದಾಗ ಅದು ಇನ್ನೂ ಫುಲ್ಲು ಸಣ್ಣ ಆಗಿ ಸಾಯೋ ಸಮಯ ಬಂತು ಅದಕ್ಕೆ. ಆದರೂ ಅದು ಬಿಟ್ಟು ಹೋಗಲಿಲ್ಲ. ನೋಡಿದ್ರಾ, ಸಾಯೋ ಸಮಯ ಬಂದರೂ ಇನ್ನೂ ನಾನು ಸತ್ತೋಗ್ಬಿಡ್ತೀನಿ, ಈ ಬೇರೆ ಕಡೆ ಹೋಗಿ ಆಹಾರ ತಿನ್ನೋಣ ಅಂತ ಅದು ಹೋಗಲೇ ಇಲ್ಲ, ಬೇರೆ ಮರಕ್ಕೆ ಹೋಗಲೇ ಇಲ್ಲ, ಅಲ್ಲೇ ಇತ್ತು. ಆಗ ಇಂದ್ರದೇವರು ಅದನ್ನು ನೋಡಿದರು. ನೋಡಿಬಿಟ್ಟು ಆ ದೇವತೆಗಳಿಗೆ ಹೇಳಿದರು, ನೋಡಿ ಆ ಗಿಳಿಗೆ ಎಷ್ಟು ದಯೆ ಇದೆ, ತಾನು ಸಾಯುವ ಪರಿಸ್ಥಿತಿಲಿದ್ರೂ ಆ ಮರವನ್ನು ಬಿಟ್ಟು ಹೋಗ್ತಾ ಇಲ್ಲ ಅಲ್ಲ ಅದು. ನೋಡಿ, ಯಾವ ಮನುಷ್ಯರು ಇಲ್ಲದಿರ್ತಕ್ಕಂತಹ ಗುಣ. ಯಾಕೆಂದರೆ ಮನುಷ್ಯರೇನು ಕಷ್ಟದಲ್ಲಿದೆ, ತುಂಬ ಕಷ್ಟ ಅಂದರೆ ಎಲ್ಲರನ್ನೂ ಬಿಟ್ಟು ಹೋಗ್ಬಿಡ್ತಾರೆ. ಗಿಳಿ ನೋಡಿ ಆ ಪಕ್ಷಿಯಾಗಿದ್ರೂ ಎಷ್ಟು ಚೆನ್ನಾಗಿ ಇದು ಒಳ್ಳೆಯ ಪಾಠ ಕಲಿಸ್ತಾ ಇದೆ. ಅದಕ್ಕೆ ಇಂದ್ರದೇವರು ಪರೀಕ್ಷೆ ಮಾಡೋಣ ಅಂತ ಅವರೇ ಒಬ್ಬರು ಮನುಷ್ಯರಾಗಿ ಬಂದು ಆ ಗಿಳಿಗೆ ಹೇಳಿದರು, ಗಿಳಿ ಎಲ್ಲ ಪಕ್ಷಿಗಳು ಹೋಗ್ಬಿಟ್ಟಿದೆಯಲ್ಲಪ್ಪ, ಈ ಮರದಲ್ಲಿ ಏನೂ ಇಲ್ಲ, ನೀನು ಇನ್ನು ಸ್ವಲ್ಪ ದಿವಸ ಇದ್ದರೆ ನೀನು ಸತ್ತು ಹೋಗ್ಬಿಡ್ತೀಯ. ಬೇರೆ ನೋಡು, ಬೇರೆ ಕಡೆ ನೋಡಿ, ಇದೇ ಕಾಡಲ್ಲಿ ನೋಡು, ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಮರ ಆಗಿದೆ, ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಮರ ಆಗಿದೆ, ಅಲ್ಲಿ ನೋಡು ಎಷ್ಟು ಹಣ್ಣು ಚೆನ್ನಾಗಿದೆ, ಇಲ್ಲಿ ಎಷ್ಟು ನೆರಳ ಇದೆ, ಇಲ್ಲೆಲ್ಲ ಹೋಗ್ಬೋದಲ್ಲ ನೀನು, ಇಲ್ಲಿ ಯಾಕಿದೀಯಾ, ಹೋಗು ಅಂತರು. ಆಗ ಗಿಳಿ ಎಷ್ಟು ಒಳ್ಳೆ ಗಿಳಿ ಹೇಳ್ತು, ನೀನು ಯಾರು ಅಂತ ನನಗೆ ಗೊತ್ತಾಯಿತು, ಬನ್ನಿ ನಿಮಗೆ ಸ್ವಾಗತ ಅಂತ ಹೇಳಿ ಗಿಳಿ ಸ್ವಾಗತ ಮಾಡಿ ಹೇಳ್ತು. ಆಗ ಗಿಳಿ ತುಂಬ ಒಳ್ಳೆ ಮಾತು ಹೇಳ್ತು. ಏನು ಗೊತ್ತಾ, ನೋಡಿ ಇಂದ್ರದೇವರೇ, ನಾನು ಇಷ್ಟು ವರ್ಷ ಜೀವನ ಮಾಡಿದ್ನಲ್ಲ, ಈ ಮರ ನನಗೆ ಎಷ್ಟು ನೆರಳು ಕೊಡ್ತು, ಆಹಾರ ಕೊಡ್ತು, ನನಗೆ ಯಾವಾಗಲೂ ಖುಷಿಯಾಗಿ ಇತ್ತು ಅಲ್ವಾ. ಆ ಮರ ಖುಷಿಯಾಗಿದ್ದು ನಾನು ಖುಷಿಯಾಗಿದ್ದೆ, ನನ್ನ ಒಂದು ತಾಯಿ ಥರ ನೋಡ್ಕೊಂಡಿತ್ತು ಈ ಮರ. ಆದರೆ ಈಗ ಮರಕ್ಕೆ ಕಷ್ಟ ಆಗಿದೆ ಅಂತ ಹೇಳಿದರೆ ಬಿಟ್ಟು ಹೋದರೆ ನ್ಯಾಯನಾ? ನಾನು ಬದುಕಿದ್ರೂ ಇಲ್ಲೇ ಬದುಕ್ತೀನಿ, ಸತ್ರು ಈ ಮರದ ಜೊತೆಗೇ ನಾನು ಸಾಯ್ತೀನಿ. ನಾನು ಮರನ ಕಷ್ಟ ಕಾಲದ ಇಷ್ಟು ದಿನ ಸುಖ ಅನುಭವಿಸ್ಕೊಂಡಿದ್ದೀನಲ್ವ ಮರದಿಂದ ಅಲ್ವಾ, ಎಷ್ಟು ಸುಖ ಅನುಭವಿಸಿದ್ದೀನಿ ನಾನು. ಈಗ ಅದಕ್ಕೆ ಕಷ್ಟ ಆಗಿದೆ ಅಂತ ಬಿಟ್ಟು ಹೋಗ್ಬಿಟ್ರೆ
ಅದು ನ್ಯಾಯನಾ? ನ್ಯಾಯ ಅಲ್ಲ. ಅದಕ್ಕೆ ನಾನು ಕೊನೆಯವರೆಗೂ ಹೀಗೆ ಇರ್ತೀನಿ ಅಂತ. ಇಂದ್ರದೇವರಿಗೆ ತುಂಬ ಖುಷಿಯಾಗಿ, ಎಂತಹ ಒಳ್ಳೆಯ ಪಾಠವನ್ನು ಕಲಿಸ್ಕೊಟ್ಟಿದೆಯಪ್ಪ ಈ ಜಗತ್ತಿಗೆ, ತುಂಬ ಖುಷಿಯಾಯ್ತು, ನಿನಗೇನು ವರ ಬೇಕು ಕೇಳು ಅಂತ ಹೇಳಿದರು. ಆ ಗಿಳಿ ತನಗೋಸ್ಕರ ಏನು ಬೇಕಾದರೂ ಕೇಳಬೇಕಿತ್ತು. ಯಾಕಂದರೆ ಇಂದ್ರದೇವರೇ ಬಂದು ಪ್ರತ್ಯಕ್ಷ ಆಗಿ ವರ ಕೇಳಿದ್ದಾರೆ. ಆದರೆ ಆ ಗಿಳಿ ಏನು ಕೇಳ್ತು ಗೊತ್ತಾ? ಈ ಮರ ಇದೆಯಲ್ಲ ಹೇಗಿತ್ತು ಹಾಗೆ ಮಾಡಿಬಿಡು ಅಂತ ಕೇಳಿಬಿಟ್ರು. ಕೇಳಿದ ತಕ್ಷಣವೇ ಇಂದ್ರದೇವರು ಸ್ವಲ್ಪ ಅಮೃತವನ್ನು ಸಿಂಪಡಿಸಿದರೆ ಅಮೃತವನ್ನು ಹಾಕಿಬಿಟ್ರು, ಚೂರು ಹನಿ. ಆಗ ಮತ್ತೆ ಮರ ಹಾಗೇ ಆಯಿತು, ಮರಕ್ಕೂ ಖುಷಿ ಆಯಿತು. ಈ ಗಿಳಿಯೂ ಕೂಡ ಏನು ಮಾಡ್ತು, ತನ್ನ ಒಂದು ದಯೆಯಿಂದ ಆ ಮರವೂ ಕೂಡ ಬದುಕುವ ಹಾಗಾಯಿತು. ಇದರಿಂದ ನಾವು ಕಲ್ತ್ಕೊಳ್ಬೇಕಪ್ಪ ಅಂತ ಪಾಠ ಏನು ಅಂತ ಹೇಳಿದ್ರೆ, ಈಗ ನಾವು ಈ ಭೂಮಿ ಮೇಲೆ ಇದ್ದೀವಿ ಅಂದರೆ ದೇವರು ನಮಗೆಲ್ಲನೂ ಕೊಟ್ಟಿದ್ದಾನೆ ಅಲ್ವಾ? ಹೌದಲ್ವ? ನಮ್ಮ ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಎಲ್ಲನೂ ಚೆನ್ನಾಗಿಟ್ಟಿದ್ದಾನೆ ದೇವರು, ಹೌದೋ ಅಲ್ವಾ? ಆದರೆ ನಾವು ಪ್ರಾಣಿಗಳಿಗೆ ಹಿಂಸೆ ಮಾಡೋದು, ಬೇರೆಯವರಿಗೆ ಹಿಂಸೆ ಮಾಡೋದು ಅಥವಾ ಕಷ್ಟ ಕೊಡೋದು ಯಾವುದನ್ನು ಮಾಡಬಾರ್ದು. ನಾವು ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ನಮ್ಮ ಕೈಯಲ್ಲಿ ಆದರೆ ಅವ್ರಿಗೆ ಹೋಗಿ ನಾವು ಸಹಾಯವನ್ನು ಮಾಡಬೇಕು. ಅಥವಾ ಒಬ್ಬ ವ್ಯಕ್ತಿ ಜೊತೆಗೆ ನಾವಿದ್ದೀವಿ ಅಂದರೆ ಕಷ್ಟದಲ್ಲೂ ಅವನ ಜೊತೆಗೆ ಇರಬೇಕು. ಅವನು ನಾ ಇವತ್ತು ನನ್ನ ಬರ್ತಡೇ ಇದೆ ಬನ್ರೋ ಪಾರ್ಟಿ ಮಾಡೋಣ ಅಂತ ಬಂದಾಗ ಎಲ್ಲರೂ ಹೋಗಿ ಪಾರ್ಟಿ ಮಾಡ್ಕೊಳ್ಳೋದು. ಆಮೇಲೆ ನನಗೇನೋ ಕಷ್ಟ ಆಗ್ತಾಯಿದೆ ಕಣೋ ಬನ್ನಿರಿ ಅಂದಾಗ ಆಗ ನಿನ್ನ ಕಷ್ಟ ಆದರೆ ನಾನೇನು ಮಾಡೋಣ, ನೀನೇ ಅನುಭವಿಸು ಅಂತ ಹೇಳೋದಲ್ಲ, ಆಯಿತಾ? ಎಲ್ಲರೂ ಇದರಿಂದ ಕಲ್ತ್ಕೊಳ್ಬೇಕಾಗಿದ್ದೇನು ಅಂದರೆ, ನಾವು ಒಬ್ಬ ವ್ಯಕ್ತಿಗಳ ಜೊತೆಗಿದ್ದಾಗ ಅವರ ಕಷ್ಟಕ್ಕೂ ನಾವು ಸ್ಪಂದನೆ ಮಾಡಬೇಕು, ಸುಖದಲ್ಲಿಯೂ ಸ್ಪಂದನೆ ಮಾಡಬೇಕು. ಅಷ್ಟೇ ಅಲ್ಲ, ಕುರು ಭೂತ ದಯಾ ನಿತ್ಯಂ, ಪ್ರತಿಯೊಂದು ಪ್ರಾಣಿಗಳಲ್ಲಿಯೂ ಕೂಡ ನಾವು ದಯೆಯನ್ನು ತೋರಿಸಬೇಕು ಅಂತ. ಈ ದಯೆಯನ್ನು ಶ್ರೀರಾಮಚಂದ್ರನೂ ಕೂಡ ರಾಮಾಯಣದಲ್ಲಿ ಅಲ್ಲಿ ಒಂದು ಕಥೆಯೆಲ್ಲ ಬರುತ್ತೆ, ಇನ್ನೊಂದು ಸಲ ಯಾವಾಗಾದರೂ ನಾವು ನೋಡೋಣ. ಅಲ್ಲಿ ಅವನ ರಾಜ್ಯದಲ್ಲಿ ಒಂದು ನಾಯಿಗೂ ಕೂಡ ನ್ಯಾಯವನ್ನು ಕೊಡಿಸಿದ ಅಂತ ಒಂದು ಕಥೆ ಬರುತ್ತೆ. ಬರೀ ಮನುಷ್ಯರಿಗೆ ಒಂದು ರಾಜ್ಯದಲ್ಲಿ ಏನಾದರೂ ತೀರ್ಮಾನ ಮಾಡಬೇಕಾಗಿದ್ದರೆ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಅಲ್ವಾ, ಒಂದು ನಾಯಿಗೂ ನ್ಯಾಯ ಕೊಡಿಸಿದ್ದಾನೆ ಅಂದರೆ ಶ್ರೀರಾಮ, ಅದ್ರ ಮೇಲೂ ಎಷ್ಟು ದಯೆಯನ್ನು ತೋರಿಸ್ತಾ ಇದ್ದ ಪ್ರತಿಯೊಂದು ಪ್ರಾಣಿಗಳಲ್ಲಿ. ಶ್ರೀರಾಮ ಕಾಡಿಗೆ ಹೋಗ್ತಾ ಇದ್ದರೆ ಬರೀ ಮನುಷ್ಯರು ಮಾತ್ರ ಕಣ್ಣಲ್ಲಿ ನೀರು ಹಾಕ್ತಾ ಇರಲಿಲ್ಲ, ಕುದುರೆ ಅಲ್ಲಿರೋ ಪ್ರಾಣಿಗಳೆಲ್ಲ ಕಣ್ಣಲ್ಲಿ ನೀರು ಹಾಕಿ ಅಳ್ತಾ ಇತ್ತು ಅಂತೆ. ರಾಮ ಹೋಗ್ತಾ ಇದ್ದಾನೆ, ಅವನನ್ನು ಬಿಟ್ಟು ಇರೋಕ್ಕಾಗಲ್ಲ ನಮಗೆ ಅಂತ. ಹಾಗೆ ಅಷ್ಟು ದಯೆಯನ್ನು ತೋರಿಸ್ತಾ ಇದ್ದ. ಈ ಒಂದು ಯಾವತ್ತೂ ಅಷ್ಟೇ ಮಾರಲ್ ಸ್ಟೋರಿಗಳನ್ನು ಕೇಳಿದಾಗ ಅಲ್ಲಿ ಒಂದು ಸ್ಪೆಷಲ್ ಗುಣಗಳಿರುತ್ತೆ. ಆ ಗುಣಗಳನ್ನು ನಾವು ಅಳವಡಿಸ್ಕೊಂಡಾಗ ನಮ್ಮ ಲೈಫ್ ಆಗೇನಾಗತ್ತೆ, ತುಂಬ ಚೇಂಜಸ್ ಆಗುತ್ತೆ, ಬದಲಾವಣೆಗಳಾಗತ್ತೆ. ಇಲ್ಲಿಂದ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈ ಥರದ ಒಂದು ಗುಣಗಳಿಂದ ಇನ್ನೊಂದಿಷ್ಟು ಜನರು ಕೂಡ ಬದಲಾಗ್ತಾ ಇರ್ತಾರೆ. ಅಂತಹ ಬದಲಾಗುವಂಥ ಕೆಲಸ ಮೊದಲಿಗೆ ಎಲ್ಲರಲ್ಲೂ ಆಗಬೇಕು. ಎಲ್ಲರಾಗಬೇಕು, ನಾನು ಸರಿ ಇರಬೇಕಲ್ವ, ಮೊದಲು ನಾವು ಸರಿಯಾಗಬೇಕು. ಇದನ್ನು ಮಾಡಿಕೊಳ್ಬೇಕು. ಓಕೆನಾ? ಕಥೆ ಚೆನ್ನಾಗಿತ್ತಾ? ಇದರಿಂದ ಏನು, ಇದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬರ್ತಕ್ಕಂಥದ್ದು. ಇದೇ ಥರ ನಮ್ಮ ಸಂಸ್ಕೃತ ಗ್ರಂಥಗಳು ತುಂಬ ಕಥೆಗಳಿದೆ. ಅದನ್ನು ತಿಳ್ಕೊಳ್ಬೇಕು ಅಂದರೆ ನೀವು ಸಂಸ್ಕೃತ ಅಧ್ಯಯನ ಮಾಡಿ ಮತ್ತೆ ಹೀಗೆ ಕಥೆಗಳನ್ನು ಕೇಳ್ತಾ ಇರೋಣ. ರಾಮ್ ರಾಮ್. ನಮಸ್ಕಾರ.